ಇಂದು ನಮ್ಮ ಸಾಮಾಜಿಕ ನ್ಯಾಯವನ್ನು ಇದು ಏನು ಜಾಗೃತ ವೇದಿಕೆ ಇದೆ, ಇವರ ವತಿಯಿಂದ ನಮ್ಮ ಹಿಂದೂ ಜಾತಿಗಳ ನಡುವೆ ಕ್ರೈಸ್ತರನ್ನು ಸೇರ್ಪಡೆ ಮಾಡೋ ಏನು ಹುನ್ನಾರ ನಡೀತಾ ಇದೆ, ಅದರ ವಿಚಾರವಾಗಿ ಇವತ್ತು ಅತ್ಯಂತ ಒಂದು ವಿಸ್ತಾರವಾಗಿ ಒಂದು ಒಳ್ಳೆ ಚರ್ಚೆ ನಡೆದಿದೆ. ಅನೇಕ ಸಮುದಾಯಗಳ ಹಿರಿಯರು ನಾಯಕರು ಬಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಎಲ್ಲರೂ ಸಹ ಒಗ್ಗಟ್ಟಾಗಿ ಈ ಕೆಲವು ನಿರ್ಣಯಕ್ಕೆ ಬಂದಿದ್ದಾರೆ. ಈಗಾಗಲೇ ಮಾನ್ಯ ಸುನೀಲ್ ಕುಮಾರ್ ಅವರು ಅದನ್ನ ನಿಮ್ಮ ಮುಂದೆ ಮಂಡಿಸಿದ್ದಾರೆ, ಮತ್ತೊಮ್ಮೆ ಹೇಳೋ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತೀನಿ. ಇದಕ್ಕೆ ತಕ್ಕಂತೆ ನಾವೆಲ್ಲರೂ ಮುಂದುವರಿತೀವಿ ಅಂತಾನೂ ಕೂಡ ನಾವು ಒಪ್ಪಂದದಲ್ಲಿದ್ದೀವಿ ಅಂತ ನಾನು ಭಾವಿಸ್ತೀನಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಬಹಳ ಗಂಭೀರವಾದಂತಹ ಸಮಸ್ಯೆ ಇವತ್ತು ಹಿಂದೂ ಸಮಾಜ ಇರ್ಬೋದು, ಭಾರತೀಯ ಸಮಾಜ ಇರ್ಬೋದು, ಅದರ ಚೌಕಟ್ಟನ್ನು ಒಡೆಯೋ ಒಂದು ಕೆಲಸ ಇರ್ಬೋದು, ನಮ್ಮ ಭಾರತೀಯ ಸಂಸ್ಕೃತಿ ಒಡೆಯೋ ಕೆಲಸ ಇರ್ಬೋದು, ಎಲ್ಲನೂ ಕೂಡ ಸಂಘಟಿತ ರೀತಿಯಲ್ಲಿ ಕೆಲವು ಶಕ್ತಿಗಳು ಮಾಡ್ತಾ ಇದೆ. ಇದೇ ರೀತಿ ಜಾತಿ ಗಣತಿಯ ವ್ಯವಸ್ಥೆಯಲ್ಲೂ ಕೂಡ ಇದಕ್ಕೆ ಒಂದು ವೇದಿಕೆಯನ್ನು ಕೊಡ್ತಾ ಇದೆ. ಈ 46 ಸಬ್ಕಾಸ್ಟ್ಗಳು ಆರ್ಟಿಫಿಷಿಯಲ್ ಆಗಿ ಸೇರಿಸಿರ್ತಕ್ಕಂಥದ್ದು ನಾವೆಲ್ಲರೂ ಗಮನಿಸಿದ್ದೇವೆ. ಇದು ನಾವು ವಿರೋಧ ಸಹಜವಾಗಿ ಇದ್ದೇ ಇರುತ್ತೆ. ಯಾಕಂದ್ರೆ ಮುಖ್ಯಮಂತ್ರಿ ಅವರೇ ಸ್ವತಃ ಹೇಳಿದ್ದಾರೆ, ಹಿಂದೂ ಒಂದು ಚೌಕಟ್ಟಿನಲ್ಲಿ ಸಮತೋಲನ ಇರೋ ಕಾರಣಕ್ಕಾಗಿ ಅವರು ಮತಾಂತರ ಮಾಡಿದ್ದಾರೆ. ಮತಾಂತರ ಮಾಡಿದ್ರೆ ಆ ಜಾತಿಯ ವ್ಯವಸ್ಥೆ ನೀವು ಒಪ್ಪಿಲ್ಲ, ಸೊ ಅದಕ್ಕಾಗಿ ಅದಕ್ಕೆ ಸಮಾಧಾನ ಇರೋ ಕಾರಣಕ್ಕಾಗಿ ನೀವು ಬೇರೆ ಜಾತಿಗೆ ಅಥವಾ ಬೇರೆ ಧರ್ಮಕ್ಕೆ ನೀವು ಸೇರ್ಕೊಂಡಿದ್ದೀರಿ. ಸೊ ಅವಾಗ ಜಾತಿ ವ್ಯವಸ್ಥೆ ಇನ್ಮೇಲಿಂದ ಲಭ್ಯ ಇಲ್ಲ. ಅದಕ್ಕಾಗಿ ಇಂಥ ಒಂದು ಅವೈಜ್ಞಾನಿಕ ಏನು ಪಟ್ಟಿಯನ್ನು ಬಹಿರಂಗ ಮಾಡಿದರೆ ಅದು ಪುನಃ ಪರಿಶೀಲನೆ ಆಗಬೇಕಾಗಿದೆ. ಮತ್ತೆ ನಂತರ ಸ್ಪಷ್ಟವಾಗಿ ವೈಜ್ಞಾನಿಕ ರೀತಿಯಲ್ಲಿ ಅವರು ಮುಂದುವರಿಬೇಕಾಗಿದೆ ಅಂತ ನಾವು ಆಗ್ರಹಿಸಿದ್ದೀವಿ. ಜೊತೆಗೆ ಎಲ್ಲ ಜಾತಿಗಳ ಒಂದು ಒಳ್ಳೆ ರೀತಿಯಲ್ಲಿ ಸಮೀಕ್ಷೆ ಆಗಬೇಕಾಗಿರುವಂಥದ್ದು ಅತಿ ಅವಶ್ಯ. ಈ ದಸರಾ ಸಮಯದಲ್ಲೇ 15 ದಿವಸದ ಕಾಲದಲ್ಲಿ ಅವರು ಒಂದು ಅತ್ಯಂತ ಒಂದು ಯಾವುದೇ ಒಂದು ಬೇಕಾಗಿರ್ತಕ್ಕಂಥ ಸಮಯವನ್ನು ಇಲ್ಲದೆ ಇರೋ ಟೈಮಲ್ಲಿ ಇವರು ಮಾಡ್ತಾ ಇರೋದು ನಿಜಕ್ಕೂ ನಮ್ಮೆಲ್ಲರಿಗೂ ಕೂಡ ಒಂದು ಪ್ರಶ್ನೆ ಇರುತ್ತೆ. ಅದಕ್ಕಾಗಿ ಅವರು ಈ ಬೇಸಿಗೆ ಕಾಲದಲ್ಲಿ ಪುನಃ ಇದನ್ನ ಮಾಡೋದಕ್ಕೆ ನಾವು ಕೂಡ ಆಗ್ರಹಿಸಿದ್ದೀವಿ, ಒಂದು ನಿರ್ಣಯ ತಗೊಂಡಿದ್ದೀವಿ. ಅದರಲ್ಲೂ ಸಹ ಕೇಂದ್ರದಲ್ಲಿ ಅಧಿಕೃತವಾಗಿ ಸಂವಿಧಾನದ ಒಂದು ಅಡಿಯಲ್ಲಿ ಮಾನ್ಯತೆ ಇರುವಂಥದ್ದು ಕೇಂದ್ರ ಸರ್ಕಾರಕ್ಕೆ ಈ ಜಾತಿ ಸಮೀಕ್ಷೆ ಇರ್ಬೋದು, ಕಾಸ್ಟ್ ಸೆನ್ಸಸ್ ಇರ್ಬೋದು, ಜಾತಿ ಗಣತಿ ಇರ್ಬೋದು ಮಾಡುವಂಥದ್ದು ಹಕ್ಕಿದೆ. ಅದು ಸರಿಯಾದ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಪ್ರಧಾನಮಂತ್ರಿಯವರು ತಮ್ಮ ಕೇಂದ್ರ ಸರ್ಕಾರದ ಒಂದು ಮೂಲಕ ಮಾಡ್ತಾರೆ ಅಂತ ಸಂಪೂರ್ಣವಾದಂತಹ ವಿಶ್ವಾಸ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಈ ಜಾತಿ ಗಣತಿ ಏನು ಸರ್ಕಾರ ಇಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಒಂದು ಸಮೀಕ್ಷೆ ಮಾಡ್ತಾ ಇದ್ದಾರೆ, ಕಾಂತರಾಜ್ ವರದಿ ಇರ್ಬೋದು, ನಂತರ ಅದನ್ನು ಕೂಡ ಒಂದು ಕಸಟ್ಬಿಟ್ಟಿದೆ. ನಂತರ ಇವತ್ತು ಈ ಮಧುಸೂದನ್ ನಾಯಕ್ ಅವರ ಒಂದು ವರದಿಗಾಗಿ ಮುಂದುವರಿತಾ ಇದೆ. ಇದೆಲ್ಲಾನು ಕೂಡ ನಿಜಕ್ಕೂ ಅವಶ್ಯಕತೆ ಇದೆಯಾ? ಕೇಂದ್ರ ಸರ್ಕಾರ ಒಂದು ಜಾತಿ ಗಣತಿ ಮಾಡುವಂತಹ ಸಂದರ್ಭದಲ್ಲಿ ಅಧಿಕೃತವಾದಂತಹ ಜಾತಿ ಗಣತಿ ಅಂತಾನು ಕೂಡ ನಮ್ಮಲ್ಲಿ ಸಹಜವಾದಂತಹ ಒಂದು ಪ್ರಶ್ನೆ ಇದೆ. ಸೊ ಇದೆಲ್ಲಾನು ಕೂಡ ನಾವು ಗಮನಿಸ್ತಾ ಇದ್ವಿ. ನಮ್ಮ ಹೋರಾಟ ಒಂದು ಒಂದೇ ನಂತರ ನಾವೆಲ್ಲರೂ ಜೊತೆಗೆ ನಮ್ಮ ಮಾನ್ಯ ರಾಜ್ಯಪಾಲರನ್ನು ಭೇಟಿಯಾಗಲು ನಾವು ಮುಂದುವರಿತಾ ಇದ್ವಿ. ಇದಕ್ಕೂ ಕೂಡ ನಾನು ಎಲ್ಲರೂ ಬಂದು ಭಾಗವಹಿಸಬೇಕಾಗಿ ನಾನು ವಿನಂತಿ ಮಾಡ್ತೇನೆ. ಈ ನಮ್ಮ ಹೋರಾಟ ಒಗ್ಗಟ್ಟಾಗಿ ಒಂದಾಗಿ ನಾವು ಮುಂದುವರಿಬೇಕಾಗಿರೋದು ಅತಿ ಅವಶ್ಯ. ಎಲ್ಲರೂ ಕೂಡ ಅದಕ್ಕೆ ಪ್ರೇರಣೆಯನ್ನು ಕೊಟ್ಟಿದ್ದಾರೆ. ನೋಡಿ, ಎಲ್ಲರಿಗೂ ಕೂಡ ಧನ್ಯವಾದವನ್ನು ವ್ಯಕ್ತ ಮಾಡ್ತಾ, ಮಾಧ್ಯಮದಲ್ಲಿ ಏನಾದರೂ ಪ್ರಶ್ನೆ ಇದ್ದರೆ ದಯವಿಟ್ಟು ಈಗಲೇ ಕೇಳಿ. ನಮ್ಮ ಹೋರಾಟ ಕಾನೂನಾತ್ಮಕವಾಗಿ ನಡೆಯುತ್ತೆ, ನಮ್ಗೆ ಬೇಕಾಗಿರೋ ರಾಜಕೀಯವಾಗಿ ನಡೆಯುತ್ತೆ, ಮತ್ತೆ ಇವತ್ತು ಸಹ ಇದು ಸಭೆ ಮೂಲಕ ಜನಸಾಮಾನ್ಯರ ಜೊತೆಗೂ ನಡೆಯುತ್ತೆ. ನಾವು ಬಹಳ ಸ್ಪಷ್ಟವಾಗಿ ಹೇಳಿದ್ದೀವಿ. ಇದು ಹಿಂದೆ ಕಾಂತರಾಜ್ ವರದಿಯನ್ನು ಕೂಡ ನಾವು ನೋಡಿದ್ದೀವಿ, ಯಾವ ರೀತಿ ಅದು ಬಳಸಲಾಯಿತು. ಅವ್ರಿಗೆ ಸೂಕ್ತವಾದಂತಹ ರಾಜಕೀಯ ಒಂದು ಸನ್ನಿವೇಶಕ್ಕಾಗಿ ಅವರು ಬಳಸೋದು ಹೊರತು ನಿಜಕ್ಕೂ ಸಮಾಜಕ್ಕೆ ನ್ಯಾಯ ಕೊಡೋ ದೃಷ್ಟಿಯಲ್ಲಿ ಅದನ್ನ ಕಾಂತರಾಜ್ ವರದಿಯನ್ನು ಎಲ್ಲೂ ಬಳಸಿಲ್ಲ. ಅದು ಬಹಿರಂಗನೂ ಕೂಡ ಮಾಡಿದ್ರು. ಇದೇ ಒಂದು ಹಿನ್ನೆಲೆಯಲ್ಲಿ ಇದು ಕೂಡ ಒಂದು
ರಾಜಕೀಯ ಯಂತ್ರ ಆಗಿ ಬಳಸೋದು ಹೊರತು ಅವ್ರು ಇನ್ನೇನು ಮಾಡಲ್ಲ. ಅದು ನಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ. ನಮ್ಮ ಹೋರಾಟ ನಿರಂತರವಾಗಿ ನಡೆಯುತ್ತೆ. ನಾವು ಏನೇನು ಕ್ರಮಗಳು ತಗೋಬೇಕಾಗಿದೆ ತಗೋತೀವಿ. ಇವಾಗಲೂ ಸಹ ರಾಜ್ಯಪಾಲರನ್ನು ಭೇಟಿ ಆಗ್ತೀವಿ. ನಮ್ಮ ಎಲ್ಲ ಏನು ನಿರ್ಣಯಗಳಿದ್ದಾವೆ ಅದನ್ನ ಅಲ್ಲೂ ಕೂಡ ವ್ಯಕ್ತಪಡಿಸಲಿಕ್ಕೆ ನಾವು ಕೆಲಸವನ್ನು ಮಾಡ್ತೀವಿ. ನಾವು ಮಾಡಬೇಕಾಗಿರೋದು ಹೋರಾಟ ಮಾಡ್ತೀವಿ. ಕಾನೂನಾತ್ಮಕವಾಗಿ ಕೂಡ ನಮ್ಮ ಹಿರಿಯರು ಮತ್ತೆ ಏನು ವಕೀಲರು ಇದ್ದಾರೆ, ಅದೇ ನಾವು ಇಲ್ಲಿ ನಿರ್ಣಯ ತಗೊಂಡಿರೋದು ಇದು ಕೈ ಬಿಡಬೇಕು ಅಂತ ಆಗ್ರಹ ಮಾಡಿದ್ವಿ. ಆದ್ರೂ ಸಹ ಇದು ಈ ಸರ್ಕಾರ ಯಾವ ರೀತಿ ನಡ್ಕೊಂಡು ಬಂದಿದೆ ಅಂತ ನಾವೆಲ್ಲರೂ ಗಮನಿಸಿದ್ವಿ. ಕಾನೂನಾತ್ಮಕವಾದ ಹೋರಾಟ ನಮ್ಮ ಹಿರಿಯರು ಮತ್ತೆ ಸಲಹೆಗಾರರು ಏನಿದ್ದಾರೆ ಅವರ ಸಲಹೆ ಮೇರೆಗೆ ನಾವು ಮುಂದುವರಿತೀವಿ. ಅದರಲ್ಲಿ ಏನು ಅನುಮಾನವಿಲ್ಲ, ನಡೆಯುತ್ತೆ ನಮ್ಮ ಹೋರಾಟ. ಅವರು ಬುಲ್ಡೋಸ್ ಮಾಡ್ತಾ ಇದ್ರು ಸಹ ನಾವು ನಿಂತ್ಕೊಂಡು ನಮ್ಮ ಹೋರಾಟ ಮಾಡಬೇಕಾಗಿದೆ. ನ್ಯಾಯ ಕೊಡೋ ದೃಷ್ಟಿಯಲ್ಲಿ ನಮ್ಮ ಹೋರಾಟ ನಿರಂತರವಾಗಿ ನಡೆಯುತ್ತೆ. ನ್ಯಾಯ ಸಿಕ್ಕುವರೆಗೂ ನಡೆಯುತ್ತೆ. ಈಗಾಗಲೇ ನಾವು ತೀರ್ಮಾನಕ್ಕೆ ಬಂದಿದ್ದೀವಿ. ಇದು ಬರೀ ಇಲ್ಲಲ್ಲ, ನಂತರ ನಮ್ಮ ಸಮುದಾಯದ ಒಂದು ಸಂಘಗಳಿರ್ಬೋದು, ಸಮುದಾಯದ ವೇದಿಕೆಗಳಿರ್ಬೋದು, ಅಲ್ಲೂ ಸಹ ಹೋರಾಟ ಪ್ರಾರಂಭ ಮಾಡ್ತೀವಿ. ನಂತರ ಒಂದು ಬೀದಿಗಿರ್ಬೋದು, ತಮ್ಮ ಗ್ರಾಮಗಳಿರ್ಬೋದು, ಗ್ರಾಮೀಣ ಮಟ್ಟ ಇರ್ಬೋದು, ಪಟ್ಟಣಗಳಿರ್ಬೋದು, ಎಲ್ಲ ಕಡೆಯೂ ಕೂಡ ಹೋರಾಟ ನಡೆಯುತ್ತೆ. ಒಂದು ಈ ಜಾತಿ ಗಣತಿಯನ್ನು ಜಾತಿ ಸಮೀಕ್ಷೆ ಮಾಡ್ತಾ ಇರುವಂತದ್ದು ರಾಜ್ಯ ಸರ್ಕಾರ ವೈಜ್ಞಾನಿಕ ರೀತಿಯಲ್ಲಿ ಆಗ್ಬೇಕಾಗಿದೆ. ಅದು ಅತಿ ಅವಶ್ಯ. ಇವತ್ತು ಅವರು ರಾಜಕೀಯ ಯಂತ್ರ ಆಗಿತ್ತು. ಅವರು ಇನ್ನೇನು ಒಂದು ನಿಜಕ್ಕೂ ಒಂದು ಸಮುದಾಯಕ್ಕೆ ಅಥವಾ ಸಮಾಜಕ್ಕೆ ನ್ಯಾಯ ಕೊಡೋ ದೃಷ್ಟಿಯಲ್ಲಿ ಅವ್ರು ಮಾಡ್ತಾ ಇದ್ದಾರೆ. ಸಮಾಜಕ್ಕೆ, ಕರ್ನಾಟಕಕ್ಕೆ, ಇಡೀ ಭಾರತಕ್ಕೆ ನೀವು ನ್ಯಾಯ ಕೊಡೋ ದೃಷ್ಟಿಯಲ್ಲಿ ನೀವು ಮಾಡ್ತಾ ಇದ್ರೆ ನಮ್ಮ ಒಪ್ಪಂದ ಇದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.